ರಾಜ್ಯ ಕಾಂಗ್ರೆಸ್ ಸರ್ಕಾರ ದ್ವಿಭಾಷಾ ನೀತಿ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ. ಹಿಂದಿ ಇದೀಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಮೂರನೇ ಭಾಷೆ ಹಿಂದಿ ಇತ್ತು, ಬಟ್ ಇದೀಗ ತೆಗೆದಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಗ್ತಿದೆ. ಇದು ರಾಜಕೀಯಗೊಳಿಸ್ತಿದ್ದಾರೆ ಇದೊಂದು ವಿಚಾರವಾಗಿ ಅಂತ ಒಂದು ಕಡೆ ಆಕ್ರೋಶ ಅಸಮಾಧಾನ ಕೇಳಿ ಬಂದಿದೆ. ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಪರ್ಕ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಹಿಂದಿ ಹಿಂದಿಯನ್ನು ಈಗ ತೆಗೆದಿದ್ದಾರೆ. ಈಗ ದ್ವಿಭಾಷಾ ನೀತಿಯನ್ನು ಸರ್ಕಾರ ಜಾರಿಗೆ ತಂದಿದ್ದಾರೆ. ಸರ್, ನೀವು ಸಹ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್, ಯಾಕೆ ವಿರೋಧ ವ್ಯಕ್ತಪಡಿಸಿದ್ರಿ, ಏನು ಕಾರಣ ಅಂತ? ನೋಡಿ, ನಮ್ಮ ಮಕ್ಕಳು ಓದ್ಕೊಂಡು ಕೆಲಸ ಸಿಗಲಿ, ಎಲ್ಲಿ ಬೇಕಾದ್ರೂ ಕೆಲಸ ಮಾಡಲಿ, ಅವರನ್ನು ನಾವು ಕಾನ್ಫಿಡೆಂಟ್ ಯೂತ್ ಆಗಿ ಎಲ್ಲಿ ಬೇಕಾದ್ರೂ ಹೋಗಿ ಬದುಕ್ಬೋದು. ಇಂಗ್ಲೀಷ್ ಕಲಿಸಿದ್ದೀವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಹಿಂದಿ ಕಲಿತ್ರೆ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿರ್ಬೋದು. ಹೆಚ್ಚು ಭಾಷಿಕರು ಇರತಕ್ಕಂಥ ಏನಾದರೂ ಇದ್ದರೆ ಅದು ಹಿಂದಿ ರಾಜ್ಯದಿರುತ್ತೆ. ಸೊ ಈ 525 ಮಾರ್ಕ್ಸ್ ಅಂತ ತಂದಿರಲ್ಲ, 100 ಮಾರ್ಕ್ಸ್ ಅಂತ ತೆಗೆದಾಕಿದಾರಲ್ಲ, ಅಂದರೆ ಅವ್ರು ಕಷ್ಟಪಟ್ಟು ಯಾರೋ ಒಬ್ರು ಲ್ಯಾಂಗ್ವೇಜಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರ ಸ್ಕೋರಿಂಗನ್ನು ನೀವು ಕಟ್ ಮಾಡ್ತಾ ಇದ್ದೀರಾ. ಸೊ ಇದ್ಯಾವುದೋ ಒಂದು ಓಲಾಟಗಾರರ ಒಂದು ವಿಷಯಕ್ಕೆ DMK ಮಾಡಿರ್ತಕ್ಕಂಥ ಒಂದು ಪದ್ಧತಿಯನ್ನು ನೀವಿಲ್ಲಿ 2 ಲ್ಯಾಂಗ್ವೇಜ್ ಪಾಲಿಸಿ ಅಂತ ತರಬೇಕು ಅಂತ ಇದ್ದೀರಾ. ಆದರೆ ಎಜುಕೇಷನ್ ಮಿನಿಸ್ಟ್ರ್ ಗೊತ್ತಿರಬೇಕು, ಅವರಿಗೆ ಮಾಹಿತಿ ಕೊಡ್ತಾ ಇದೆ. ಶ್ರೀಮತಿ ಇಂದಿರಾ ಗಾಂಧಿ ಅವರೇ ತ್ರಿಭಾಷಾ ಸೂತ್ರವನ್ನು ತಂದಿದ್ದು. ಕಾಂಗ್ರೆಸ್ ಸರ್ಕಾರ 60 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ವ್ಯವಹಾರ ಏನು ಅಂದರೆ ರಾಜಭಾಷಾ ಸೂತ್ರ ಅಂತಂದಿದ್ದು. ರಾಜಭಾಷಾವನ್ನು, ಹಿಂದಿಯನ್ನು ಡೆವಲಪ್ ಮಾಡಿದ್ದ ಏನಾದರೂ ಕೀರ್ತಿ ಇರೋದಿದ್ದರೆ ಅದು ಕೇವಲ ಕಾಂಗ್ರೆಸ್ ಸರ್ಕಾರಕ್ಕಿರುತ್ತೆ. ಈ ರೀತಿ ಇರಬೇಕಾದ್ರೆ ಇವರು ಯಾರೋ ಹೇಳಿದ್ರು ಹುಡುಗರಿಗೆ ಕಷ್ಟ ಆಗ್ತಾ ಇದೆ, ಓದೋಕ್ಕಾಗ್ತಾ ಇಲ್ಲ, ಹಿಂದಿಯಿಂದ ಫೇಲ್ ಆಗ್ತಾ ಇದ್ದಾರೆ. ಅಂಕಿ ಅಂಶಗಳನ್ನು ತೆಗೆದು ನೋಡಿದ್ದೇನೆ. 7.5 ಲಕ್ಷ ಜನ ಬರೀತಾರೆ, 90 ಸಾವಿರ ಜನ ಫೇಲ್ ಆಗ್ತಾರೆ ಕರ್ನಾಟಕದಲ್ಲಿ ಹಿಂದಿಯಲ್ಲಿ. ನೀವರು ಹಿಂದಿ ಕಲಿಸ್ಲಿಕ್ಕೆ, ಪಾಠ ಹೇಳ್ಕೊಡ್ಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಿಂದಿ ಪಾಠ ಮಾಡೋರು ಯಾರು? ಎಲ್ಲ ಕನ್ನಡಿಗರ ಹಿಂದಿ ಟೀಚರ್ ಇರೋದು. ಅವ್ರ ಹೊಟ್ಟೆ ಮೇಲೆ ಹೊಡೆದಾಗ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಯಾರೋ ಬಂದು ಹೇಳ್ತಾರೆ ಸೈನ್ಸೇ ಒಳ್ಳೇದಲ್ಲ ಸರ್, ಸೈನ್ಸ್ ಕೆಟ್ಟದು. ಯಾಕೆಂದರೆ ಮರಳು ಭೂಮಿಯ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವ ಧರ್ಮದಲ್ಲಿ ಭೂಮಿ ಚಪ್ಪಟೆ ಆಗಿದೆ, ಟೇಬಲ್ ಆಗಿದೆ ಅಂತಿದೆ. ಅದು ಈ ಪುಸ್ತಕದಲ್ಲಿ ಗುಂಡಾಕಾರ ಬಾಲ್ ಥರ ಇದೆ ಅಂತ ಹೇಳೋದಾದರೆ ಅದು ಬೇಡ, ಸೈನ್ಸೇ ಬೇಡ ಅಂತ ಹೋರಾಟ ಮಾಡುವ ಮನಸ್ಥಿತಿನೂ ಬರ್ಬೋದು. ಮ್ಯಾಥಮೆಟಿಕ್ಸೇ ಬೇಡ ನಮಗೆ, ಮದ್ರಸದಲ್ಲಿ ಹೇಳ್ಕೊಡುವುದೇ ಬೇಕು ಅಂತ ಏನಾದರೂ ಹಠ ಮಾಡಿದ್ರೆ ಎಲ್ಲದಕ್ಕೂ ನೀವು ಮನೆ ಹಾಕ್ತೀರಾ ಅನ್ನೋದು ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಹೀಗಿರಬೇಕಾದ್ರೆ ನಮ್ಮ ಯುವಕರನ್ನು, ನಮ್ಮ ಹುಡುಗಿಯರನ್ನು ಭಾಷೆಗಳನ್ನು ಕಲಿತು ಅವರನ್ನು ಕಾನ್ಫಿಡೆಂಟಾಗಿ ಮಾಡಿ ಬೇರೆ ರಾಜ್ಯಗಳಲ್ಲಿ ಹೋಗಿ ಮಿಲಿಟ್ರಿಯಲ್ಲೋ ಅಥವಾ ರಾಷ್ಟ್ರೀಯತೆಯೋ ಭಾರತವನ್ನು ಒಗ್ಗೂಡುವ ಕೆಲಸಕ್ಕಾಗಿ ಹೋರಾಟ ಮಾಡಿ ಅವರನ್ನು ಧೈರ್ಯವಾಗಿ ಒಂದು ಪ್ರಜೆಯಾಗಿ ತಯಾರು ಮಾಡಬೇಕು ಅಂದರೆ ಭಾಷೆಯನ್ನು ಕಲಿಸ್ಬೇಕಾಗತ್ತೆ. ಕಾಂಗ್ರೆಸ್ ಸರ್ಕಾರ ರಾಜಕೀಯಗೊಳಿಸ್ತಾ ಅಂತಿದಂದು ನೀವು ಆರೋಪ, ಗಂಭೀರ ಆರೋಪ ಸಹ ಮಾಡ್ತಿದ್ರೆ. ನೋಡಿ, ಕಾಂಗ್ರೆಸ್ಸಿನ ಒಡೆದು ಆಳುವ ನೀತಿ ಇದೆಯಲ್ಲ, ಅದು ಪ್ರೇರಣೆ ಪಡೆದಿರ್ತಕ್ಕಂಥದ್ದು 1960ರಲ್ಲಿ DMK ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇನೆ ಈ ಭಾಷೆ ನೀತಿ ಆಧಾರದ ಮೇಲೆ. ರಾಷ್ಟ್ರೀಯತೆಯನ್ನು ಸೈಡಿಗೆ ಹಾಕಿ ಮಾಡಿರ್ತಕ್ಕಂಥ ಒಂದು ಪಾಲಿಸಿ ಮೇಲೇ, ಲ್ಯಾಂಗ್ವೇಜ್ ಹೋರಾಟದ ಮೇಲೇ ಅಲ್ಲಿ DMK ಬಂದಿದ್ದು. ನೀವು ತಮಿಳ್ನಾಡಿನ ಅನೇಕರನ್ನು ನೋಡಿ, ಅವರಿಗೆ ಬೇರೆ ಭಾಷೆ ಬರೋದಿಲ್ಲ ಮತ್ತು ಬೇರೆ ಕಡೆ ಹೋಗಿ ವ್ಯವಹರಿಸೋದಿಲ್ಲ. ಅವ್ರ ವ್ಯವಹಾರವನ್ನು ತಾವೇ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ನಾವು ಇನ್ನೊಂದು ಭಾಷೆ ಕಲಿಬೇಕಾಗಿತ್ತು ಅಂತ. ಹೀಗಿರ್ಬೇಕಾದ್ರೆ ಇದೊಂದು ರಾಜಕೀಯ ರೀತಿ, ಒಡೆದು ಆಳುವ ನೀತಿ ಯಾವತ್ತು ಕಾಂಗ್ರೆಸ್ಗಿರುತ್ತೆ. ಕನ್ನಡಿಗರು ಸೋಲ್ಬೇಕು, ಕನ್ನಡ ಹುಡುಗರು ಯಾವತ್ತು ಮುಂದೆ ಬರಬಾರ್ದು ಅನ್ನುವ ನೀತಿಯಲ್ಲೇ ಅವರನ್ನು ಕುಗ್ಗಿಸ್ತಾ ಇದ್ದಾರೆ. ಕುಗ್ಸಕ್ಕೆ ಹೋಗಿ ಅವರಿಗೆ ಭಾಷೆಯನ್ನು ಕಲಿಸ್ತಾ ಇಲ್ಲ. ಇದಿಷ್ಟು ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಪಂಗಿರ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ದ್ವಿಭಾಷಾ ನೀತಿ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ. ಹಿಂದಿ ಇದೀಗ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಮೂರನೇ ಭಾಷೆ ಹಿಂದಿ ಇತ್ತು, ಬಟ್ ಇದೀಗ ತೆಗೆದಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಗ್ತಿದೆ. ಇದು ರಾಜಕೀಯಗೊಳಿಸ್ತಿದ್ದಾರೆ ಇದೊಂದು ವಿಚಾರವಾಗಿ ಅಂತ ಒಂದು ಕಡೆ ಆಕ್ರೋಶ ಅಸಮಾಧಾನ ಕೇಳಿ ಬಂದಿದೆ. ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಪರ್ಕ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಹಿಂದಿಯನ್ನು ಈಗ ತೆಗೆದಿದ್ದಾರೆ. ಈಗ ದ್ವಿಭಾಷಾ ನೀತಿಯನ್ನು ಸರ್ಕಾರ ಜಾರಿಗೆ ತಂದಿದ್ದಾರೆ. ಸರ್, ನೀವು ಸಹ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್, ಯಾಕೆ ವಿರೋಧ ವ್ಯಕ್ತಪಡಿಸಿದ್ರಿ, ಏನು ಕಾರಣ ಅಂತ? ನೋಡಿ, ನಮ್ಮ ಮಕ್ಕಳು ಓದ್ಕೊಂಡು ಕೆಲಸ ಸಿಗಲಿ, ಎಲ್ಲಿ ಬೇಕಾದ್ರೂ ಕೆಲಸ ಮಾಡಲಿ, ಅವರನ್ನು ನಾವು ಕಾನ್ಫಿಡೆಂಟ್ ಯೂತ್ ಆಗಿ ಎಲ್ಲಿ ಬೇಕಾದ್ರೂ ಹೋಗಿ ಬದುಕ್ಬೋದು. ಇಂಗ್ಲೀಷ್ ಕಲಿಸಿದ್ದೀವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಹಿಂದಿ ಕಲಿತ್ರೆ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿರ್ಬೋದು. ಹೆಚ್ಚು ಭಾಷಿಕರು ಇರತಕ್ಕಂಥ ಏನಾದರೂ ಇದ್ದರೆ ಅದು ಹಿಂದಿ ರಾಜ್ಯದಿರುತ್ತೆ. ಸೊ ಈ 525 ಮಾರ್ಕ್ಸ್ ಅಂತ ತಂದಿರಲ್ಲ, 100 ಮಾರ್ಕ್ಸ್ ಅಂತ ತೆಗೆದಾಕಿದಾರಲ್ಲ, ಅಂದರೆ ಅವರು ಕಷ್ಟಪಟ್ಟು ಯಾರೋ ಒಬ್ರು ಲ್ಯಾಂಗ್ವೇಜಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರ ಸ್ಕೋರಿಂಗನ್ನು ನೀವು ಕಟ್ ಮಾಡ್ತಾ ಇದ್ದೀರಾ. ಸೊ ಇದ್ಯಾವುದೋ ಒಂದು ಓಲಾಟಗಾರರ ಒಂದು ವಿಷಯಕ್ಕೆ
DMK ಮಾಡಿರ್ತಕ್ಕಂಥ ಒಂದು ಪದ್ಧತಿಯನ್ನು ನೀವಿಲ್ಲಿ 2 ಲ್ಯಾಂಗ್ವೇಜ್ ಪಾಲಿಸಿ ಅಂತ ತರಬೇಕು ಅಂತ ಇದ್ದೀರಾ. ಆದರೆ ಎಜುಕೇಷನ್ ಮಿನಿಸ್ಟ್ರ್ ಗೊತ್ತಿರಬೇಕು, ಅವರಿಗೆ ಮಾಹಿತಿ ಕೊಡ್ತಾ ಇದೆ. ಶ್ರೀಮತಿ ಇಂದಿರಾ ಗಾಂಧಿ ಅವರೇ ತ್ರಿಭಾಷಾ ಸೂತ್ರವನ್ನು ತಂದಿದ್ದು. ಕಾಂಗ್ರೆಸ್ ಸರ್ಕಾರ 60 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ವ್ಯವಹಾರ ಏನು ಅಂದರೆ ರಾಜಭಾಷಾ ಸೂತ್ರ ಅಂತಂದಿದ್ದು. ರಾಜಭಾಷಾವನ್ನು ಹಿಂದಿಯನ್ನು ಡೆವಲಪ್ ಮಾಡಿದ್ದ ಏನಾದರೂ ಕೀರ್ತಿ ಇರೋದಿದ್ದರೆ ಅದು ಕೇವಲ ಕಾಂಗ್ರೆಸ್ ಸರ್ಕಾರಕ್ಕಿರುತ್ತೆ. ಈ ರೀತಿ ಇರಬೇಕಾದ್ರೆ ಇವರು ಯಾರೋ ಹೇಳಿದ್ರು ಹುಡುಗರಿಗೆ ಕಷ್ಟ ಆಗ್ತಾ ಇದೆ, ಓದೋಕ್ಕಾಗ್ತಾ ಇಲ್ಲ, ಹಿಂದಿಯಿಂದ ಫೇಲ್ ಆಗ್ತಾ ಇದ್ದಾರೆ. ಅಂಕಿ ಅಂಶಗಳನ್ನು ತೆಗೆದು ನೋಡಿದ್ದೇನೆ. 7.5 ಲಕ್ಷ ಜನ ಬರೀತಾರೆ, 90 ಸಾವಿರ ಜನ ಫೇಲ್ ಆಗ್ತಾರೆ ಕರ್ನಾಟಕದಲ್ಲಿ ಹಿಂದಿಯಲ್ಲಿ. ನೀವು ಅವ್ರು ಹಿಂದಿ ಕಲಿಸ್ಲಿಕ್ಕೆ ಪಾಠ ಹೇಳ್ಕೊಡ್ಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಿಂದಿ ಪಾಠ ಮಾಡೋರು ಯಾರು? ಎಲ್ಲ ಕನ್ನಡಿಗರ ಹಿಂದಿ ಟೀಚರ್ ಇರೋದು. ಅವ್ರ ಹೊಟ್ಟೆ ಮೇಲೆ ಹೊಡೆದಾಗ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಯಾರೋ ಬಂದು ಹೇಳ್ತಾರೆ ಸೈನ್ಸೇ ಒಳ್ಳೇದಲ್ಲ ಸರ್, ಸೈನ್ಸ್ ಕೆಟ್ಟದು. ಯಾಕೆಂದರೆ ಮರಳು ಭೂಮಿಯ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವ ಧರ್ಮದಲ್ಲಿ ಭೂಮಿ ಚಪ್ಪಟೆ ಆಗಿದೆ, ಟೇಬಲ್ ಆಗಿದೆ ಅಂತಿದೆ. ಅದು ಈ ಪುಸ್ತಕದಲ್ಲಿ ಗುಂಡಾಕಾರ ಬಾಲ್ ಥರ ಇದೆ ಅಂತ ಹೇಳೋದಾದರೆ ಅದು ಬೇಡ, ಸೈನ್ಸೇ ಬೇಡ ಅಂತ ಹೋರಾಟ ಮಾಡುವ ಮನಸ್ಥಿತಿನೂ ಬರ್ಬೋದು. ಮ್ಯಾಥಮೆಟಿಕ್ಸೇ ಬೇಡ, ನಮಗೆ ಮದ್ರಸದಲ್ಲಿ ಹೇಳ್ಕೊಡೋದೇ ಬೇಕು ಅಂತ ಏನಾದರೂ ಹಠ ಮಾಡಿದ್ರೆ ಎಲ್ಲದಕ್ಕೂ ನೀವು ಮನೆ ಹಾಕ್ತೀರಾ ಅನ್ನೋದು ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಹೀಗಿರಬೇಕಾದ್ರೆ ನಮ್ಮ ಯುವಕರನ್ನು, ನಮ್ಮ ಹುಡುಗಿಯರನ್ನು ಭಾಷೆಗಳನ್ನು ಕಲಿತು ಅವರನ್ನು ಕಾನ್ಫಿಡೆಂಟಾಗಿ ಮಾಡಿ ಬೇರೆ ರಾಜ್ಯಗಳಲ್ಲಿ ಹೋಗಿ ಮಿಲಿಟ್ರಿಯಲ್ಲೋ ಅಥವಾ ರಾಷ್ಟ್ರೀಯತೆನೋ ಭಾರತವನ್ನು ಒಗ್ಗೂಡುವ ಕೆಲಸಕ್ಕಾಗಿ ಹೋರಾಟ ಮಾಡಿ ಅವರನ್ನು ಧೈರ್ಯವಾಗಿ ಒಂದು ಪ್ರಜೆಯಾಗಿ ತಯಾರು ಮಾಡಬೇಕು ಅಂದರೆ ಭಾಷೆಯನ್ನು ಕಲಿಸ್ಬೇಕಾಗತ್ತೆ. ಕಾಂಗ್ರೆಸ್ ಸರ್ಕಾರ ರಾಜಕೀಯಗೊಳಿಸ್ತಾ ಅಂತಿದಂದ ನೀವು ಗಂಭೀರ ಆರೋಪ ಸಹ ಮಾಡ್ತಿದ್ರೆ ನೋಡಿ, ಕಾಂಗ್ರೆಸ್ಸಿನ ಒಡೆದು ಆಳುವ ನೀತಿ ಇದೆಯಲ್ಲ, ಅದು ಪ್ರೇರಣೆ ಪಡೆದಿರ್ತಕ್ಕಂಥದ್ದು 1960ರಲ್ಲಿ DMK ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇನೆ ಈ ಭಾಷೆ ನೀತಿ ಆಧಾರದ ಮೇಲೆ. ರಾಷ್ಟ್ರೀಯತೆಯನ್ನು ಸೈಡಿಗೆ ಹಾಕಿ ಮಾಡಿರ್ತಕ್ಕಂಥ ಒಂದು ಪಾಲಿಸಿ ಮೇಲೇ, ಲ್ಯಾಂಗ್ವೇಜ್ ಹೋರಾಟದ ಮೇಲೇ ಅಲ್ಲಿ DMK ಬಂದಿದ್ದು. ನೀವು ತಮಿಳುನಾಡಿನ ಅನೇಕರನ್ನು ನೋಡಿ, ಅವರಿಗೆ ಬೇರೆ ಭಾಷೆ ಬರೋದಿಲ್ಲ ಮತ್ತು ಬೇರೆ ಕಡೆ ಹೋಗಿ ವ್ಯವಹರಿಸೋದಿಲ್ಲ. ಅವ್ರ ವ್ಯವಹಾರವನ್ನು ತಾವೇ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ನಾವು ಇನ್ನೊಂದು ಭಾಷೆ ಕಲಿಬೇಕಾಗಿತ್ತು ಅಂತ. ಹೀಗಿರ್ಬೇಕಾದ್ರೆ ಇದೊಂದು ರಾಜಕೀಯ ರೀತಿ, ಒಡೆದು ಆಳುವ ನೀತಿ ಯಾವತ್ತು ಕಾಂಗ್ರೆಸ್ಗಿರುತ್ತೆ. ಕನ್ನಡಿಗರು ಸೋಲ್ಬೇಕು, ಕನ್ನಡ ಹುಡುಗರು ಯಾವತ್ತು ಮುಂದೆ ಬರಬಾರ್ದು ಅನ್ನುವ ನೀತಿಯಲ್ಲೇ ಅವರನ್ನು ಕುಗ್ಗಿಸ್ತಾ ಇದ್ದಾರೆ. ಕುಗ್ಸಕ್ಕೆ ಹೋಗಿ ಅವರಿಗೆ ಭಾಷೆಯನ್ನು ಕಲಿಸ್ತಾ ಇಲ್ಲ. ಇದಿಷ್ಟು ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬಂಗಿರ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ದ್ವಿಭಾಷಾ ನೀತಿ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ. ಹಿಂದಿ ಇದೀಗ ಆಟಕ್ಕುಂಟು, ಲೆಕ್ಕಕ್ಕಿಲ್ಲ. 3ನೇ ಭಾಷೆ ಹಿಂದಿ ಇತ್ತು, ಬಟ್ ಇದೀಗ ತೆಗೆದಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಗ್ತಿದ್ದಾರೆ. ಇದು ರಾಜಕೀಯಗೊಳಿಸ್ತಿದ್ದಾರೆ ಇದೊಂದು ವಿಚಾರವಾಗಿ ಅಂತ ಒಂದು ಕಡೆ ಆಕ್ರೋಶ, ಅಸಮಾಧಾನ ಕೇಳಿ ಬಂದಿದೆ. ನಮ್ಮ ಜೊತೆ ಈಗ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರ್ಗ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಹಿಂದಿ ಹಿಂದಿಯನ್ನು ಈಗ ತೆಗೆದಿದ್ದಾರೆ, ಈಗ ದ್ವಿಭಾಷಾ ನೀತಿಯನ್ನು ಸರ್ಕಾರ ಜಾರಿಗೆ ತಂದಿದ್ದಾರೆ. ಸರ್, ನೀವು ಸಹ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್, ಯಾಕೆ ವಿರೋಧ ವ್ಯಕ್ತಪಡಿಸಿದ್ರಿ, ಏನು ಕಾರಣ ಅಂತ? ನೋಡಿ, ನಮ್ಮ ಮಕ್ಕಳು ಓದ್ಕೊಂಡು ಕೆಲಸ ಸಿಗಲಿ, ಎಲ್ಲಿ ಬೇಕಾದ್ರೂ ಕೆಲಸ ಮಾಡಲಿ, ಅವರನ್ನು ನಾವು ಕಾನ್ಫಿಡೆಂಟ್ ಯೂತ್ ಆಗಿ ಎಲ್ಲಿ ಬೇಕಾದ್ರೂ ಹೋಗಿ ಬದುಕ್ಬೋದು. ಇಂಗ್ಲೀಷ್ ಕಲಿಸಿದ್ದೀವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಹಿಂದಿ ಕಲಿತ್ರೆ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿರ್ಬೋದು. ಹೆಚ್ಚು ಭಾಷಿಕರು ಇರತಕ್ಕಂಥ ಏನಾದರೂ ಇದ್ದರೆ ಅದು ಹಿಂದಿ ರಾಜ್ಯದಿರುತ್ತೆ. ಸೊ ಈ 525 ಮಾರ್ಕ್ಸ್ ಅಂತ ತಂದಿರಲ್ಲ, 100 ಮಾರ್ಕ್ಸ್ ಅಂತ ತೆಗೆದಾಕಿದಾರಲ್ಲ, ಅಂದರೆ ಅವರು ಕಷ್ಟಪಟ್ಟು ಯಾರೋ ಒಬ್ಬರು ಲ್ಯಾಂಗ್ವೇಜಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರ ಸ್ಕೋರಿಂಗನ್ನು ನೀವು ಕಟ್ ಮಾಡ್ತಾ ಇದ್ದೀರಾ. ಸೊ ಇದ್ಯಾವುದೋ ಒಂದು ಓಲಾಟಗಾರರ ಒಂದು ವಿಷಯಕ್ಕೆ DMK ಮಾಡಿರ್ತಕ್ಕಂಥ ಒಂದು ಪದ್ಧತಿಯನ್ನು ನೀವಿಲ್ಲಿ 2 ಲ್ಯಾಂಗ್ವೇಜ್ ಪಾಲಿಸಿ ಅಂತ ತರಬೇಕು ಅಂತ ಇದ್ದೀರಾ. ಆದರೆ ಎಜುಕೇಷನ್ ಮಿನಿಸ್ಟ್ರ್ ಗೊತ್ತಿರಬೇಕು, ಅವರಿಗೆ ಮಾಹಿತಿ ಕೊಡ್ತಾ ಇದೆ. ಶ್ರೀಮತಿ ಇಂದಿರಾ ಗಾಂಧಿ ಅವರೇ ತ್ರಿಭಾಷಾ ಸೂತ್ರವನ್ನು ತಂದಿದ್ದು. ಕಾಂಗ್ರೆಸ್ ಸರ್ಕಾರ 60 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ವ್ಯವಹಾರ ಏನು ಅಂದರೆ ರಾಜಭಾಷಾ ಸೂತ್ರ ಅಂತಂದಿದ್ದು. ರಾಜಭಾಷಾವನ್ನು ಹಿಂದಿಯನ್ನು ಡೆವಲಪ್ ಮಾಡಿದ್ದ ಏನಾದರೂ ಕೀರ್ತಿ ಇರೋದಿದ್ದರೆ ಅದು ಕೇವಲ ಕಾಂಗ್ರೆಸ್ ಸರ್ಕಾರಕ್ಕಿರುತ್ತೆ. ಈ ರೀತಿ ಇರಬೇಕಾದ್ರೆ ಇವರು ಯಾರೋ ಹೇಳಿದ್ರು ಹುಡುಗರಿಗೆ ಕಷ್ಟ ಆಗ್ತಾ ಇದೆ, ಓದೋಕ್ಕಾಗ್ತಾ ಇಲ್ಲ, ಹಿಂದಿಯಿಂದ ಫೇಲ್ ಆಗ್ತಾ ಇದ್ದಾರೆ. ಅಂಕಿ ಅಂಶಗಳನ್ನು ತೆಗೆದು ನೋಡಿದ್ದೇನೆ. 7.5 ಲಕ್ಷ ಜನ ಬರೀತಾರೆ, 90 ಸಾವಿರ ಜನ ಫೇಲ್ ಆಗ್ತಾರೆ ಕರ್ನಾಟಕದಲ್ಲಿ ಹಿಂದಿಯಲ್ಲಿ. ನೀವು ಅವ್ರು ಹಿಂದಿ ಕಲಿಸ್ಲಿಕ್ಕೆ ಪಾಠ ಹೇಳ್ಕೊಡ್ಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಿಂದಿ ಪಾಠ ಮಾಡೋರು ಯಾರು? ಎಲ್ಲ ಕನ್ನಡಿಗರ ಹಿಂದಿ ಟೀಚರ್ ಇರೋದು. ಅವ್ರ ಹೊಟ್ಟೆ ಮೇಲೆ ಹೊಡೆದಾಗ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಯಾರೋ ಬಂದು ಹೇಳ್ತಾರೆ ಸೈನ್ಸೇ ಒಳ್ಳೇದಲ್ಲ ಸರ್, ಸೈನ್ಸ್ ಕೆಟ್ಟದು. ಯಾಕೆಂದರೆ ಮರಳು ಭೂಮಿಯ
ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡುವ ಧರ್ಮದಲ್ಲಿ ಭೂಮಿ ಚಪ್ಪಟೆ ಆಗಿದೆ, ಟೇಬಲ್ ಆಗಿದೆ ಅಂತಿದೆ. ಅದು ಈ ಪುಸ್ತಕದಲ್ಲಿ ಗುಂಡಾಕಾರ ಬಾಲ್ ಥರ ಇದೆ ಅಂತ ಹೇಳೋದಾದರೆ ಅದು ಬೇಡ, ಸೈನ್ಸೇ ಬೇಡ ಅಂತ ಹೋರಾಟ ಮಾಡುವ ಮನಸ್ಥಿತಿನೂ ಬರ್ಬೋದು. ಮ್ಯಾಥಮೆಟಿಕ್ಸೇ ಬೇಡ, ನಮಗೆ ಮದ್ರಸದಲ್ಲಿ ಹೇಳ್ಕೊಡುವುದೇ ಬೇಕು ಅಂತ ಏನಾದರೂ ಹಠ ಮಾಡಿದ್ರೆ ಎಲ್ಲದಕ್ಕೂ ನೀವು ಮಣೆ ಹಾಕ್ತೀರಾ ಅನ್ನೋದು ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಹೀಗಿರಬೇಕಾದ್ರೆ ನಮ್ಮ ಯುವಕರನ್ನು, ನಮ್ಮ ಹುಡುಗಿಯರನ್ನು ಭಾಷೆಗಳನ್ನು ಕಲಿತು ಅವರನ್ನು ಕಾನ್ಫಿಡೆಂಟಾಗಿ ಮಾಡಿ ಬೇರೆ ರಾಜ್ಯಗಳಲ್ಲಿ ಹೋಗಿ ಮಿಲಿಟ್ರಿಯಲ್ಲೋ ಅಥವಾ ರಾಷ್ಟ್ರೀಯತೆನೋ ಭಾರತವನ್ನು ಒಗ್ಗೂಡುವ ಕೆಲಸಕ್ಕಾಗಿ ಹೋರಾಟ ಮಾಡಿ ಅವರನ್ನು ಧೈರ್ಯವಾಗಿ ಒಂದು ಪ್ರಜೆಯಾಗಿ ತಯಾರು ಮಾಡಬೇಕು ಅಂದರೆ ಭಾಷೆಯನ್ನು ಕಲಿಸ್ಬೇಕಾಗತ್ತೆ. ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಜಕೀಯಗೊಳಿಸ್ತಾ ಅಂತಿದಂದು ನೀವೇನು ಆರೋಪ, ಗಂಭೀರ ಆರೋಪ ಸಹ ಮಾಡ್ತಿದ್ರೆ. ನೋಡಿ, ಕಾಂಗ್ರೆಸ್ಸಿನ ಒಡೆದು ಆಳುವ ನೀತಿ ಇದೆಯಲ್ಲ, ಅದು ಪ್ರೇರಣೆ ಪಡೆದಿರ್ತಕ್ಕಂಥದ್ದು 1960ರಲ್ಲಿ DMK ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇನೆ ಈ ಭಾಷೆ ನೀತಿ ಆಧಾರದ ಮೇಲೆ. ರಾಷ್ಟ್ರೀಯತೆಯನ್ನು ಸೈಡಿಗೆ ಹಾಕಿ ಮಾಡಿರ್ತಕ್ಕಂಥ ಒಂದು ಪಾಲಿಸಿ ಮೇಲೇ, ಲ್ಯಾಂಗ್ವೇಜ್ ಹೋರಾಟದ ಮೇಲೇ ಅಲ್ಲಿ DMK ಬಂದಿದ್ದು. ನೀವು ತಮಿಳುನಾಡಿನ ಅನೇಕರನ್ನು ನೋಡಿ, ಅವರಿಗೆ ಬೇರೆ ಭಾಷೆ ಬರೋದಿಲ್ಲ ಮತ್ತು ಬೇರೆ ಕಡೆ ಹೋಗಿ ವ್ಯವಹರಿಸೋದಿಲ್ಲ. ಅವ್ರ ವ್ಯವಹಾರವನ್ನು ತಾವೇ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ನಾವು ಇನ್ನೊಂದು ಭಾಷೆ ಕಲಿಬೇಕಾಗಿತ್ತು ಅಂತ. ಹೀಗಿರ್ಬೇಕಾದ್ರೆ ಇದೊಂದು ರಾಜಕೀಯ ರೀತಿ, ಒಡೆದು ಆಳುವ ನೀತಿ ಯಾವತ್ತು ಕಾಂಗ್ರೆಸ್ಗಿರುತ್ತೆ. ಕನ್ನಡಿಗರು ಸೋಲ್ಬೇಕು, ಕನ್ನಡ ಹುಡುಗರು ಯಾವತ್ತು ಮುಂದೆ ಬರಬಾರ್ದು ಅನ್ನುವ ನೀತಿಯಲ್ಲೇ ಅವರನ್ನು ಕುಗ್ಗಿಸ್ತಾ ಇದ್ದಾರೆ. ಕುಗ್ಸಕ್ಕೆ ಹೋಗಿ ಅವರಿಗೆ ಭಾಷೆಯನ್ನು ಕಲಿಸ್ತಾ ಇಲ್ಲ. ಇದಿಷ್ಟು ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬಂಗಿರವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.